ನಮಸ್ಕಾರ. ಇಡೀ ನಮ್ಮ ಭಾರತ ದೇಶನಲ್ಲಿರೋ ಭಕ್ತಾದಿಗಳಿಗೆ ರಾಗಿದು ಬೆಳೆ ಮಳೆ ಇಲ್ಲ ಅಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಸುಮಾರು ಜನ ರೈತರು ತುಂಬ ನೋವು ತಿಂತಾಯಿದ್ರು. ಅಂಥದ್ನಲ್ಲಿ ಆ ಮಳೆರಾಯರ ದೊಡ್ಡ ಮನಸ್ಸು ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತು ಇಡೀ ನಮ್ಮ ಭಾರತ ದೇಶಕ್ಕೆ ಆಗಲಿ ಜಗತ್ತಿಗೆ ಆಗಲಿ ಯಾವ್ಯಾವ ಟೈಮ್ನಲ್ಲಿ ಏನೇನು ಅನುಕೂಲ ಮಾಡಬೇಕು ಅದು ಆಗ್ತಾಯಿದೆ. ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ. ನಾವು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕು, ಅಹಂಕಾರ ಬಿಡಬೇಕು. ಇಡೀ ನಮ್ಮ ಪ್ರಪಂಚನಲ್ಲಿ ನಮ್ಮ ಭಾರತ ದೇಶನಲ್ಲಿರೋ ಇತಿಹಾಸ ಯಾವ ದೇಶನಲ್ಲಿಯೂ ಇಲ್ಲ. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ತಿರುಪತಿ ಆಂಧ್ರ ದೇವಸ್ಥಾನದಲ್ಲಿ ಪ್ರಸಾದ ಊಟ ಲಕ್ಷಾಂತರ ಜನಕ್ಕೆ ಬಡಿಸ್ತೀರಿ. ಯಾರ ಹತ್ರ ಒಂದು ನಯಾ ಪೈಸಾ ತಗೊಳ್ಳೋದಿಲ್ಲ. ಅಜ್ಮೀರ್ ಖಾಜಾ ಗರೀಬುಲ್ ನವಾಜ್ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ. ಊಟ ಮಾಡ್ತಾ ಇರ್ತಾರೆ, ಜನ ಊಟ ಮಾಡ್ತಾ ಇರ್ತಾರೆ. ಖಾಜಾ ಗರೀಬುಲ್ ನವಾಜ್, ಖಾಜಾ ಬಂದೆ ನವಾಜ್ ಮುರಗ್ಮಲ್ಲಾನಲ್ಲಿ ಜೀಬ್ನಲ್ಲಿ ವ್ಯಾನ್ನಲ್ಲಿ ತಗೊಂಡು ಬಂದುಬಿಟ್ಟು ಹಂಗಂಗೆ ಹಂಚ್ತಾ ಇರ್ತಾರೆ. ಈ ಥರ ನಮ್ಮ ಭಾರತ ದೇಶನಲ್ಲಿ ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ದರ್ಗಾ ಆಗಲಿ, ಯಾವುದೇ ಒಂದು ಜಾತ್ರೆ ಆಗಲಿ, ಉರುಸಾಗಲಿ ಅಂಥ ಕಡೆ ಎಲ್ಲ ಅನ್ನದಾತ ಪ್ರಭು ಯಾವುದು ಕೊರತೆ ಇಲ್ಲ. ಅಂಥದ್ದು ಭಾರತ ದೇಶನಲ್ಲಿ ನಾವು ಹುಟ್ಟಿ ಬೆಳೆದಿರೋದು, ನಮ್ಮದು ಪರಂಪರೆ ಇರೋದು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕು. ನೋಡಿ, ಕರ್ನಾಟಕನಲ್ಲಿ ಹಾರ್ಟ್ ಪ್ರಾಬ್ಲಮ್ ಅಂದ್ಬಿಟ್ಟು ಈ 6ನೇ ತಿಂಗಳಿನಿಂದ ನ್ಯೂಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಬಾಬಾಯಿ ಹಬ್ಬ ಮಾಡ್ತಾ ಇರೋದ್ರಿಂದ ನನ್ನ ಕೈಯಲ್ಲಿ ಆಗಿದ್ದಷ್ಟು ನಾನು ಸಲಹೆ ಕೊಟ್ಟಿದ್ದೀನಿ. ಇವತ್ತು ನೋಡಿ, ಸಾಂಬ್ರಾಣಿ ಹಾಕಿದ್ದೀನಿ, ಒಗ್ಗರಣೆ ಹಾಕಿದ್ದೀನಿ, ನಿಮ್ಕ ಪತ್ತ ಬೇವಿನ ಸೊಪ್ಪು ಒಣದೋಗಿರೋದು ಹಾಕಿದ್ದೀನಿ, ಪಿಪ್ಪಲ್ಕ ಜಾಡ್ ಅಂತಾರೆ ಸೌದೆ ಅದು ಹಾಕಿದ್ದೀನಿ. ಭಕ್ತಾದಿಗಳು ನೂರಾರು ಜನ ಈ ನಮ್ಮ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆಯಲ್ಲಿ ದಿನನಿತ್ಯ ವ್ಯಾಪಾರ ಮಾಡೋರು, ಕೂಲಿ ಕಾರ್ಮಿಕರು, ಅಧಿಕಾರಿಗಳು ಎಲ್ಲ ಟ್ರೈನ್ನಲ್ಲಿ ಹೋಗ್ತಾರೆ. ನಮ್ಮದು ಬಂಗಾರಪೇಟೆ ರೈಲ್ವೆ ಜಂಕ್ಷನ್ನು. ಅದರಿಂದ ಈ ಹೊಗೆ ಹಾಕಿದ್ರಿಂದ ಸುಮಾರು ಕಾಯಿಲೆಗೆ ವಾಸಿ ಆಗ್ತದೆ ಅಂದ್ಬಿಟ್ಟು ನಮ್ಮ ಹಿರಿಯರು ಹೇಳಿದ್ದಾರೆ. ಭಗವದ್ಗೀತಾನಲ್ಲಿ ಇದೆ, ಖುರಾನ್ನಲ್ಲಿ ಇದೆ, ಬೈಬಲ್ನಲ್ಲಿಯೂ ಇದೆ. ಈ ಸಾಂಬ್ರಾಣಿ ದರ್ಗಾನಲ್ಲಿ, ದೇವಸ್ಥಾನಗಳಲ್ಲಿ, ಹೋಟ್ಲ್ನಲ್ಲಿ, ಸುಮಾರು ಫಂಕ್ಷನ್ನಲ್ಲಿ ಮನೆ ಸಂಪುರ್ಷಣ ಮಾಡಿದ್ರೆ ಇದು ಹೊಗೆ ಹಾಕ್ತಾರೆ. ಇದು ಹಾಕೋದ್ರಿಂದ ತುಂಬ ಒಳ್ಳೆಯದು. ಅದು ನಾನು ಇಲ್ಲಿ ನೋಡಿ ಆಚೆ ಕೂತ್ಕೊಂಡು ದೇವರ ಭಕ್ತಿನಿಂದ ಕೂತ್ಕೊಂಡಿದ್ದೀನಿ. ಯಾವ ಟೈಮ್ನಲ್ಲಿ ಏನಾಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮಸ್ಕಾರ.